ಎಲ್ಲರಿಗೂ ಹ್ಯಾಪಿ ದಸರಾ ಗಾಯ್ಸ್. ಈ ವ್ಲಾಗ್ ಆಮೇಲೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನಾನು ಲಿಯೋಗೆ ನಾನು ಅದೊಂದು ಟೀ ಶರ್ಟ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ. ಕಬೋರ್ಡ್ನ ಮಾತ್ರ ತೋರಿಸಲಾಗೆ ಎಷ್ಟು ಕಚ್ಚಡವಾಗಿ ಇಟ್ಕೊಂಡಿದ್ದೀನಿ ಅಂದರೆ ಕಬೋರ್ಡ್ನ ನಾನು ಎಷ್ಟು ಕಚ್ಚಡವಾಗಿ ಇಟ್ಕೊಂಡಿದ್ದೀನಿ. ಈ ವೈಟ್ ಟೀ ಶರ್ಟ್ನ ನಾನು ಲಿಯೋಗೆ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಊರಿಗೆ ಹೋಗ್ತಿದ್ದಾರೆ. ಅವ್ರು ಊರಿಗೆ ಹೋಗೋದ್ಮೇಲೆ ನಾನು ಇದನ್ನು ವೇರ್ ಮಾಡ್ತೀನಿ. ನಮ್ಮ ಅಪ್ಪಂಗೂ ಮತ್ತು ನಮ್ಮ ಅಣ್ಣಗೆ ಲಿಯೋಗೆ ಶರ್ಟ್ ಹಾಕೋದು ಟೀ ಶರ್ಟ್ ಹಾಕೋದು ಇಷ್ಟ ಆಗೋಲ್ಲ. ಬಿಕಾಸ್ ಆಫ್ ಲಿಯೋ ಟೀ ಶರ್ಟಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ಅವರು ಇದು ನೋಡಿರಿ ಮಾರಾಣಿ ಹಿಂಗವಳೆ ಇಡು ಹಿಂಗವಳೆ. ಅದಕ್ಕೇ ನಾನು ಅವ್ರ ಊರಿಗೆ ಹೋದ್ಮೇಲೆ ಅದನ್ನು ಹಾಕ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಪಪ್ಪನ ತೋರಿಸ್ತೀನಿ ಗೈಸ್. ಲಿಯೋ ಕಾಣಿಸ್ತೀರಿ, ಲಿಯೋ ಸೌಂಡ್ ಕೇಳಿಸ್ತಿರ್ಬೇಕು. ಪೂಜೆ ಆಯಿತು, ಟಿಫನ್ ಎಲ್ರದ್ದು ಆಯಿತು. ಇಲ್ಲ ಲಿಯೋ ಇಲ್ಲಿ ಲಿಯೋ ಬಂಗಾಳು ಮುದ್ದು ಚೋಳನು ಕೋತಿ ಮುಂಡಿದು ಲಿಯೋ ಇಲ್ಲಿ ನೋಡು, ಮೇಲೆ ವಿಡಿಯೋ ನೋಡಿ, ವಿಡಿಯೋ ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಓಯ್ ಓಯ್ ಕೈ ಎತ್ತುತ್ತ ನೋಡಿ. ಒಳ್ಳೆ ನನ್ನ ಚಿನ್ನಮ್ಮ ಅವನಿಗೆ ಆ ಥರ ಅಂದ್ಬಿಟ್ರೆ ಅವನದು ವೈಟ್ ಟಿ ಶರ್ಟು ಆ ಥರ ಅವನಿಗೆ ಟಿ ಶರ್ಟ್ ಬಟ್ಟೆ ಏನಾರು ಹಾಕೋದಕ್ಕೆ ತುಂಬ ಖುಷಿ ಪಡ್ತಾನೆ. ಅದಕ್ಕೇ ನನ್ನ ಹೆಗ್ಲ ಮೇಲೆ ಅವನ ಟಿ ಶರ್ಟ್ ನೋಡ್ಬಿಟ್ಟು ಅವನು ಆ ಥರ ರಿಯಾಕ್ಟ್ ಮಾಡಿದ್ದು. ಮತ್ತು ಆ ಥರ ನಾನು ಒಳ್ಳು ಚಿನ್ನ ಶೋಲನ ಮುದ್ದು ಬಾಗಲ್ಲ ಅಂದ್ಬಿಟ್ರೆ ಸಾಕು, ಅವನು ಒಂದೊಂದು ಸರಿ ಅಲ್ಲೇ ವಾಶ್ರೂಮ್ಗೆ ಹೋಗ್ಬಿಡ್ತೀನಿ. ಏನಿಲ್ಲ ನೋಡಿ, ಸುಂದ್ರಿ 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 ನೆನೆ ಈ ಸುಂದ್ರಿ ಎಲ್ಲೋಗಿದ್ಲು ಗೊತ್ತಾ? ಆ ಸುಂದ್ರಿ ನೆನೆ ನೈಟು ನಾವೆಲ್ಲಿ ಮೇಲೆ ಮನಿಕೊಬೇಕು ಆ ಟೈಮಲ್ಲಿ ಮೇಲ್ ಟೆರೇಸಿಂದ ಎಗ್ರಿಬಿಟ್ಟು ಅವ್ರ ಮನೆ ಕಿಟಕಿಗೆ ಹೋಗೋಳೆ. ಅಲ್ಲಿಂದ ಮೇಲ್ ಟೆರೇಸಿಂದ ಅಲ್ಲಿಗೆ ಎಗ್ರಿ ಅಲ್ಲಿಂದ ಇಲ್ಲಿಗೆ ಬಂದು ಕೂತೋಳು. ಅದು ಹೆಂಗೆ ಅಲ್ಲಿಗೆ ಹೋದ್ಲು ಗೊತ್ತಿಲ್ಲ. ನಾನು ಬಂದು ಕೂತಿದ್ಲು. ನಮ್ಮ ಅಣ್ಣ ಪಾಪ ಕಷ್ಟಪಟ್ಬಿಟ್ಟು ಹೋಗಿ ಇಲ್ಲಿ ಪೈಪ್ ಐತೆ, ಈ ಪೈಪ್ ಮೇಲೆ ನಿಂತ್ಕೊಂಡು ಮೀಟರ್ ಬೇಕು, ಮೀಟರ್ ಮೀಟರ್ ಅವ್ನು ಎತ್ಕೊಂಡಿದ್ದೀನಿ. ನೋಡ್ರಿ ನೋಡ್ರಿ ಹಿಂಗೆ ದಾಟ್ತಾಳೆ. ಇವಳನ್ನ ನೋಡಿದ್ರೆ ಎಲ್ಲರೂ ಅಂದ್ಕೊತಾರೆ ಹಾಂ ಇವಳಿಗೆ ಏನು ಆಡೋಕ್ಕೆ ಬರಲ್ಲ, ಗುಡ್ ಗರ್ಲಿಳು, ಅದಕ್ಕೇನೆ ಇವಳು ಈ ಥರ ಅವಳೆ ಅಂತ ಎಲ್ಲ ಅಂದ್ಕೊತಾರೆ. ಇವಳು ನೋಡಿದ್ರೆ ಅಷ್ಟು ಬ್ಯಾಡ್ ಗರ್ಲ್ ಆಗ್ಬಿಟ್ಟು ಇವಾಗ ಬ್ಯಾಡ್ ಗರ್ಲ್ ಆಗ್ಬಿಟ್ಟು ಬೆನ್ನೆಲ್ಲ ಪರ್ಸ್ತಾಳೆ ಗೈಸ್. ಇವಳಿಗೆ ಈ ಥರ ಎಲ್ಲ ನಿಂತ್ಕೊಳ್ಳೋದು ಹೇಳ್ಕೊಟ್ಟಿದ್ದು ನನ್ನ ಕಸಿನ್ ಸಿಸ್ಟರ್ ಗುಣಸಿರಿ ಅವರು ಹೇಳ್ಕೊಟ್ಟಿರೋದು. ಇವನ್ನೆಲ್ಲ ಗುಣಸಿರಿ ಅವರು ಹೇಳ್ಕೊಟ್ಟವ್ರು ಇದನ್ನೆಲ್ಲ. ಇವಳಿಗೆ ಈ ಥರ ಹತ್ತಿ ಕೂತ್ಕೊಬೇಕು ಮಾಡಬೇಕು ನಡೀತಿದ್ರೆ ನಮ್ಮಮ್ಮ ಅವಳನ್ನ ಆಡ್ಸ್ಕೊಂಡು ಕೂತಾರೆ ಆಗ ಕಟ್ಬಿಟ್ಟು. ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿಲ್ಲ ಗೈಸ್, ಇವರು ಆಟ ಆಡ್ಕೊಂಡು ಕೂತಾರೆ. ಇವಳು ನೆನ್ನೆ ಪೂಜೆ ಮಾಡ್ತವ್ರು ನಮ್ಮಪ್ಪ. ಜಿಂದಗಿ ಐಸಾ ಹೋತಾ ಹೇ ಅದೇನೋ ಅಂತಾರಲ್ಲ, ಏಯ್ ಸೀಬೆ ಬರೋ ಒಳಗೆ, ಅದೇನೋ ಹೇಳ್ತಾರಲ್ಲ ಗೈಸ್, ಜೀವನದಲ್ಲಿ ಅದೇನೋ ಗಾಂಡ್ ಮಾಡ್ತಾರೆ ಅಂತ ಹಿಂದಿಲಿ. ನನಗೆ ಅಷ್ಟು ಹಿಂದಿ ಬರೋಲ್ಲ, ಮತ್ತೆ ಮಾತಾಡ್ತೀನಿ ಹಿಂದಿ ಅಷ್ಟೇ. ಏನಾಯಿತು, ವಾಷಿಂಗ್ ಮಿಷಿನ್ ಎಂಡಾಯಿತು ಅಂದ್ಕೊಂಡು ಬಂದು ಓಪನ್ ಮಾಡಿದೆ. ಇಲ್ಲಿ ಅವರು ಸಿಗ್ನಲ್ಸು ತೋರಿಸೋರೆ. ఏంటి ಅಂದರೆ ವಾಟರ್ ಬರ್ತಾಯಿಲ್ಲ, ಕ್ಲೋಸ್ ಕ್ಲೀನಾಗಿ ಆಗಿಲ್ಲ ಅಂದರೆ, 4E ಅಂದರೆ ಇದಾಗೈತೆ, SC ಅಂದರೆ ಬ್ಲಾಕೇಜ್ ಆಗೈತೆ ಅಂತ. ವೇವನು ಯಾವುದು 3 ತೋರಿಸಿದೆ. ಈ ಹಿಂದೆ ಎಲ್ಲ ನಮ್ಮ ಅಪ್ಪಾಜಿ ಎಲ್ಲ ಕ್ಲೀನ್ ಮಾಡೋರು ಇದನ್ನು, ನನಗೆ ಗೊತ್ತಿಲ್ಲ. ಏನು ಎಂಡ್ಗೂ ಎಲ್ಲದಕ್ಕೂ ಒಂದೇ ಥರ ಸೌಂಡ್ ಬರ್ತದೆ. ನಾನು ತೆಗಿತೀನಿ, ತಬ್ಬನಾಗಿ ನೀರು ಬಂದ್ಬಿಡ್ತು. ಅಯ್ಯೋ ದೇವ್ರೆ, ಇವತ್ತು ರೆಸ್ಟ್ ಮಾಡೋಣ ರಜೆ ಕೊಟ್ಟೋರಲ್ಲ ಅಂದ್ಕೊಂಡು ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಸರಿ ಸರ್, ಈಗ ಒಳಗಡೆ ಏನೇನು ವಿಚಾರ
ಅಂದ್ಕೊಂಡ್ರೆ ಇದು ಈ ಥರ ಆಗೈತೆ, ಏನು ಮಾಡೋಣ. ಇವತ್ತು ನಾನು ವ್ಲಾಗಲ್ಲಿ ನಮ್ಮ ಫಾದರ್ನ ತೋರಿಸ್ತೀನಿ ಅಂತ ಹೇಳಿದೆ, ತೋರಿಸಲ್ಲ ಗೈಸ್. ಅವ್ರ ಫೇಸ್ ರಿವೀಲು ನಾವೇನೋ ಒಂದು ಇವತ್ತು ನಮ್ಮ ಅಪ್ಪಾಜಿ ಫೇಸ್ ರಿವೀಲ್ ಮಾಡ್ತೀನಿ. ಎಲ್ಲ ಆಯಿತು ಗೈಸ್. ಆಯಿತು, ಯೂಟ್ಯೂಬಲ್ಲಿ ನೋಡ್ಕೊಂಡು ಬಿಚ್ಚಿದ್ಮೇಲೆ ದಬ 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 ನೀರು ಬಂತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದರಲ್ಲಿ 2 ಬೌಲ್ ನೀರು ಅಷ್ಟು ಆಚೆ ಹಾಕಿದ್ದೀನಿ. ಎಲ್ಲ ಆಯಿತು. ಇವಾಗ ಇದು ಅಳಿಬೇಕಾದ್ರೆ ಇದು ಕಟ್ಟಾಗೋಯ್ತು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನೋಡ್ರಿ ಇಲ್ಲಿ ಕಟ್ಟಾಗೋಗೈತೆ. ಏರಿಯಾಗೆ ಬಂದಮೇಲೆ ನೋಡ್ರಿ, ಇದ್ರೊಳಗೆ ಇಷ್ಟು ಮಣ್ಣಿದ್ರೆ ಅದೆಲ್ಲಿಂದ ಇದು ಮಾಡುತ್ತೆ. ಇದೆಲ್ಲ ಹೋಗೈತೆ ಅದರೊಳಗೆ. ಇದು ಇಷ್ಟು ನೀರು ನಿಂತಿತ್ತು, ಇಷ್ಟು ನೀರು ಇದ್ರೊಳಗೆ. ನೋಡ್ರಿ ಇಲ್ಲೆಲ್ಲ ಹೆಂಗಾಗೈತೆ ಮಣ್ಣು. ಇವಾಗ ಫಸ್ಟ್ ಇದನ್ನೊಂದು ಸಾರಿ ನೆನಪಿರ್ಬೇಕು ಅನಿಸುತ್ತೆ. ಈ ಥರ ಪೂಜೆ ಮಾಡ್ತಾ ಇರ್ಬೇಕಾದ್ರೆ, ಮುಂಚೆ ನಾವು ಇದ್ವಲ್ಲ ಅಲ್ಲಿ, ಈ ಥರ ಪೂಜೆ ಮಾಡ್ಬೇಕಾದ್ರೆ ಹೋಗ್ಬಿಟ್ಟು ನಿಂತ್ಕೊತಿದ್ದೋ. ಅಷ್ಟಿದ್ದಾಗ ಎಲ್ಲ ಹುಡುಗ ಅಷ್ಟಿದ್ದಾಗ ನಾವು ಹೋಗ್ಬಿಟ್ಟು ನಿಂತ್ಕೊತಿದ್ದೋ. ಯಾರು ಇದು ಕುಂಬಳಕಾಯಿ ಹೊಡೆದ್ರೆ ಅದ್ರಲ್ಲಿ ಚಿಲ್ಲರೆ ಕಾಸು ಬರುತ್ತಲ್ಲ, ಅದನ್ನ ಎತ್ಕೊಳ್ಳೋಣ ಅಂತ. ಕುರುಕ್ ತಿಂಡಿ ಮುಲ್ಲಾಗ್ಬಿಟ್ಟವನೆ ಗೈಸಿವನು. ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಕುರುಕ್ ತಿಂಡಿ ಮುಲ್ಲಾಗ್ಬಿಟ್ಟವನೆ ಗೈಸಿ. ಚಕ್ಲಿ ಪ್ಯಾಕೆಟ್ ಸೌಂಡ್ ಆಗಂಗಿಲ್ಲ, ಹೆಂಗೆ ಆಡ್ತಾನೆ, ಹೆಂಗೆ ನೋಡ್ತಾನೆ ನೋಡಿ. ನಮ್ಮ ಮಮ್ಮಿ ಕೈ ಅಡುಗೆನೇ ಅಂತದ್ದು ಗೈಸ್. ನಮ್ಮ ಮಮ್ಮಿ ಕೈಯಲ್ಲಿ ಯಾರ್ಯಾರು ತಿಂತಾರೋ ಅವರೆಲ್ಲ ರುಚಿ ಕೇಳ್ತೀನಿ ನೋಡ್ರಿ. ಮನೆಗೆ ಹೋದರೆ ಸೀಬಿಗೆ ತಿನ್ನಿಸ್ತಾರೆ, ಇಲ್ಲಿ ಬಂದರೆ ಇವನಿಗೆ ತಿನ್ನಿಸ್ತಾರೆ. ಚಿಕ್ಕ ವಯಸ್ಸಿಂದನೂ ನಮ್ಮಮ್ಮ ನಮಗೆ ತಿನ್ನಿಸಿ ಯಾರಿಗಾರು ತಿನ್ನಿಸ್ತಾ ಇರ್ಬೇಕು ನಮ್ಮ ಮಮ್ಮಿಗೆ. ಮುಂಚೆ ನಾವು ಊಟನೇ ಮಾಡ್ತಾ ಇರಲಿಲ್ಲ ನಮ್ಮ ಕೈಯಲ್ಲಿ. ನಾವು 10th ನಾವು ಊಟನೇ ಮಾಡ್ತಿರ್ಲಿಲ್ಲ. ನಮ್ಮ ಅಮ್ಮನೇ ತಿನ್ಸೋದು ನಮಗಂತೂ. 10th ನಾವು ಊಟ ಅನ್ನೋದೇ ನಾವು ಮಾಡ್ತಿರ್ಲಿಲ್ಲ. ಗೌರ್ಮೆಂಟ್ಸಿಂದ ಈಗ ಹೋಯ್ತಾ ಇದ್ದೀವಿ. ನಾನು ಇವತ್ತು ರಜದಲ್ಲಿ ನಿದ್ದೆ ಮಾಡೋಣ ಅಂದರೆ ಆ ವಾಷಿಂಗ್ ಮಿಷಿನ್ ಆ ಥರ ಮಾಡ್ತು. ಇವಾಗ ಈ ಥರ ಆಗೈತೆ. ಆಫ್ಟರ್ 10th ನಾನು ಪ್ಯಾರಾಮೆಡಿಕಲ್ ಸೇರಿಕೊಂಡಾಗ ಸ್ಟಾರ್ಟಿಂಗಲ್ಲಿ ರಜೆ ಇತ್ತಲ್ಲ, ಆ ರಜದಲ್ಲೇ ನಾನು ಊಟ ತಿಂತಾಯಿದ್ದು. ಅದಕ್ಕೂ ಮುಂಚೆ 3 ಹೊತ್ತು ನಮ್ಮ ಅಮ್ಮನೇ ನನಗೆ ತಿನ್ನಿಸ್ತಾ ಇದ್ದಿದ್ದು. ಹಂಗೆ ತಿನ್ಸಿನೇ ನಾನು ಹಿಂಗೆ ಉದಿಸಿಟ್ಬಿಟ್ಟಾರೆ ನಮ್ಮಮ್ಮ. ಮುದ್ದು ಜಾಸ್ತಿ ಗೈಸ್ ನಮ್ಮ ಮನೇಲಿ. ಮಕ್ಳಿಗಂತೂ ಚೆನ್ನಾಗಿ ತಿನ್ನಿಸ್ತಾರೆ. ಇವಾಗ ನಾವೇ ತಿಂತೀವಿ ಅಂತ ಸಿಬಿಗೂ ಲಿಯೋಗೆ ತಿನ್ನಿಸ್ತಾರೆ. ಸಿಬಿ ಅಂತೂ ದಪ್ಪ ಆಗಲ್ಲ. ಲಿಯೋ ಒಂದು 1/4 kg ಸಣ್ಣ ಆಗ್ಬಿಟ್ರೆ ನಮ್ಮ ಅಮ್ಮಗೆ ತಡಿಯೋಕ್ಕಾಗಲ್ಲ ನೋಡ್ರಿ. ಇವಳು ನೋಡ್ರಿ, ಇವಳಿಗೂ ತಿನ್ನಿಸ್ತಾರೆ. ನಮ್ಮ ಅಮ್ಮಂಗೆ ಒಟ್ಟಿನಲ್ಲಿ ಈ ಸಮೀರಣ್ಣವ್ರ ಬ್ಲಾಗ್ ನೋಡ್ತಾ ಇದೆ ಕೂತ್ಕೊಂಡು. ಇವಳು ಬಂದು ನನ್ನ ಜೊತೆ ಈಗ ತೊಡೆ ಮೇಲೆ ಕೂತವಳೆ. ನಾನು ಕ್ಯಾಮ್ರಲ್ಲಿ ನೋಡ್ಕೊಂಡು ಮಾತಾಡ್ತಿದ್ದಾಗಲೇ ಎದ್ದೊಡೋಗ್ಬಿಡ್ತಾಳೆ. ಆಮೇಲೆ ಇಲ್ಲಾಂದರೆ ಬಂದು ಸುಮ್ಮನೆ ಸೈಲೆಂಟಾಗಿ ತೊಡೆ ಮೇಲೆ ಕೂತ್ಕೊತಾಳೆ. ಹಾಂ, ಹಿಂಗೆ ಕೂತ್ಕೊತಾಳೆ. ನಾನು ಫೋನ್ ನೋಡ್ತಿದ್ರೆ, ಟಿ ವಿ ನೋಡ್ತಿದ್ದೆ. ಆಯ್ತು ಫೋನ್ ನೋಡೋಣ. ಅವಳಿಗೆ ಎಷ್ಟು ಮುದ್ದು ಅಂದರೆ ನಮ್ಮ ಅಮ್ಮಂದು ನೋಡ್ರಿ ಹೆಂಗೆ ಮುತ್ತು ಕೊಡ್ತಾಳೆ ಅವಳು. ನೋಡ್ರಿ ಅವಳಿಗೆ ಎಷ್ಟು ಮುದ್ದು ಮಾಡಿ ಇಕ್ಕವ್ರೆ ಅಲ್ರಿ ನಮ್ಮಮ್ಮ. ಅವಳಿಗೆ ನಾವೇನಾರು ಹೊಡಿದ್ರೆ ಆ ಕೈನೇ ಹಿಡ್ಕೊಂಡು ಕಚ್ತಾಳೆ, ಆ ಕೈನೇ ಇದು ಮಾಡ್ತಾಳೆ. ನಮ್ಮ ಅಮ್ಮಂಗೆ ಅದೆಷ್ಟು ಅನುಭವ ಆಗಿದ್ರು ಅವಳಿಗೆ ಮುದ್ದು ಜಾಸ್ತಿ. ಅವಳಿಗೆ
ನೋಡ್ರಿ ನೋಡ್ರಿ ಗಾಯ್ಸ್ ನೋಡಿ ಗಾಯ್ಸ್ ನನ್ನ ಮುದ್ದು ಬಂಗಳು ಹೆಂಗೆ ಕಾಣಿಸ್ತಿದೆ ಅಂತ. ಇವನ್ನ ಈ ಥರ ಮಾಸ್ಕ್ ಹಾಕಿ ಟಿ ಶರ್ಟ್ ಹಾಕೋದು ಯಾವಾಗ ನಾನು ಅಂದರೆ ಅವನ್ನ ನಾನು ಎಲ್ಲರೂ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದಾಗ ಮಾತ್ರ ಈ ಥರ ಟಿ ಶರ್ಟ್ ಹಾಕ್ತಿರ್ತೀನಿ. ಇವಾಗ ಅವ್ನು ಅಂದ್ಕೊಂಡು ಅವನೇ ಮಾಸ್ಕ್ ಹಾಕಿರೋದ್ರಿಂದ ನಾನೆಲ್ಲ ಆಚೆ ಕರ್ಕೊಂಡು ಹೋಗ್ತಾವಲ್ಲಿ ಇವಳು ಅದಕ್ಕೆ ಅಂತ. ಇಲ್ಲ ಇವನ್ನೆಲ್ಲ ಆಚೆ ಕರ್ಕೊಂಡು ಹೋಗ್ತಾ ಇಲ್ಲ. ಈಗ ಇವನಿಗೆ ಮಾಸ್ಕ್ ಹಾಕ್ಬಿಟ್ಟು ಆಚೆ ಬಿಡ್ತೀವಿ. ಯಾಕಂದರೆ ಇವನು ಆಚೆ ಹೋಗಿ ಇವನ ಗರ್ಲ್ ಫ್ರೆಂಡ್ಸ್ನ ಮತ್ತು ಇವನ ಫ್ರೆಂಡ್ಸ್ನ ಮಾಡ್ಕೊಂಬಂತ. ಓಕೆನಾ ಲಿಯೋ ಹೆಂಗೆ ಕಾಣಿಸ್ತಿದ್ಯಾ? ಸೂಪರಾಗಿ ಕಾಣಿಸ್ತಿದ್ಯಾ ಗೈಸ್? ಹೋಗು, ಇಷ್ಟೊಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀನಿ ಅಂದರೆ ಶಟ್ ಗೈಸ್. ನಮ್ಮ ಗಾಡಿ ಮೇಲೆ ಹುಚ್ಚೋಯ್ತು ನಾನು. ಎಂಥ ಲೋಫರ್ ಇರ್ಬೇಕು ಹೇಳ್ರಿ ಅವನು. ಸಾಮಾನ್ಯದ ಲೋಫರ್ ಅಲ್ಲ, ಅದ್ದಿದ್ದ ಲೋಫರ್ ಅಲ್ವಾಗ. ಆಚೆ ನಾಯಿಗೆ ಅಂದ್ಬಿಟ್ಟು ಮೊಸರನ್ನ ಮತ್ತು ಚಿಕನ್ ಸ್ಕಿನ್ನ ಇಟ್ಟಿದ್ದೀವಿ ನಾವು. ಅದನ್ನೀಗ ಕಲಿಸ್ಬಿಟ್ಟು ಹಾಕಬೇಕು. ನಾಯಿ ಮರಿಗೂ ಮತ್ತು ಈ ನಾಯಿ ಮರಿಗೂ ಇದಕ್ಕೆ ಗೈಸ್ ಕಾಲೇಟಾಗಿದ್ದು ನೋಡ್ರಿ, ಇನ್ನೂ ಕಾಣಿಸ್ತೈತೆ ಅದು. ಇವ್ರಿಗೆ ಬರೀ ಮೊಸರನ್ನ ಹಾಕಿದ್ದೀನಿ ಅಷ್ಟೇ, ಸ್ಕಿನ್ ಇವ್ರಿಗೆ ಹಾಕಿಲ್ಲ. ಸ್ಕಿನ್ ಬಂದುಬಿಟ್ಟು ಇವ್ರ ಅಮ್ಮಂದಿರಿಗೆ ಅಂತ ಇಟ್ಟಿದ್ದೀನಿ. ಸ್ಕಿನ್ನ ಇವ್ರ ಅಮ್ಮಂಗೆ ಅಂತ ಸ್ಕಿನ್ ಹಾಕ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಈ ಪೆಪ್ಪರ್ ಅವ್ರು ಬರ್ತಾರಲ್ಲ ಅವಾಗ ಏನು ಮಾಡಿಬಿಡ್ತಾರೆ ಅಂದರೆ ಇವ್ರಿಗೆ ಇಟ್ಟಿರೋ ಬಟ್ಲೂ ಎತ್ಕೊಂಡು ಹೋಗ್ಬಿಡ್ತಾರೆ. ಪ್ಲಾಸ್ಟಿಕ್ ಬಟ್ಲುಗಳು ಇಟ್ಟಿದ್ದೀನಿ ಅದಕ್ಕೆ ಇವ್ರಿಗೆ ಅಂತ ಅನ್ನ ಕಲಿಸ್ಬಿಟ್ಟು ನಾನು ಸ್ಟೀಲ್ ಬಟ್ಲನ್ನ ಒಳಗೆ ಇಟ್ಟಿರ್ತೀನಿ. ಆಮೇಲೆ ಕೆಳಗಡೆ ಹಾಕ್ಬಿಡ್ತೀನಿ ಇವ್ರಿಗೆ ಅಂತ. ಒಂದೊಂದು ಸರಿ ಕವರಲ್ಲಿ ಇಡ್ತೀನಿ, ಡೈಲಿ ಹಾಕ್ಲಿಕ್ಕಾಗಲ್ಲ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಬೇಗ 100 ಮೆಂಬರ್ ಸಬ್ಸ್ಕ್ರೈಬ್. ಭೇಟಿಯಾಗೋಣ. ನಮಸ್ಕಾರ.